ಸೊ ಹೇಡ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಾವು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಹೇಗಿರುತ್ತೆ ಏನು ಅಂತ ಹೋಗಿ ನೋಡ್ಕೊಂಬರೋಣ. ಬೋರಿಂಗ್ ಆಗಿರುತ್ತೋ ಚೆನ್ನಾಗಿರುತ್ತೋ ಇಲ್ಲ ವೇಸ್ಟು ನೋಡ್ಕೊಂಬರೋಣ ಗೈಸ್. ನಾನು ಮತ್ತು ಅಮ್ಮ ಹೋಗ್ತಾ ಇದ್ದೀವಿ. ಸೊ ಹೋಗೋಣ, ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಬನ್ನಿ ಗೈಸ್ ಹೋಗೋಣ. ಆ ಎಕ್ಸಿಬಿಷನ್ ಹೆಸರು ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಅಂತ ಹೇಳ್ಬಿಟ್ಟು. ಸೊ ಹೋಗಿ ನೋಡ್ಕೊಂಬೋಣ ಹೇಗಿರುತ್ತೆ ಅಂತ. ಬನ್ನಿ ಗೈಸ್ ಹೋಗೋಣ. ಡ್ರೆಸ್ ಏನು ಮಾಡೋಣ, ಆಟೋಗೋಸ್ಕರ ಕಾಯ್ತೀವಿ. ನಾವಿವಾಗ ಬಂದಿರೋದು ಎಕ್ಸಿಬಿಷನ್ಗೆ. ಯಾವುದೋ ಎಕ್ಸಿಬಿಷನ್ಗೆ ಬಂದಿದ್ದೀವಿ ನೋಡಿ. ಏನು ತಗೊಳ್ಳೋದಿಲ್ಲ ಅಂದರೂ ಕೂಡ ಬರಬೇಕು, ಅಮ್ಮ ನೋಡ್ಬೇಕಂತ, ಅದಕ್ಕೋಸ್ಕರ ಬಂದಿದ್ದೀವಿ. ಗೈಸ್ ನನಗೆ ಇದ್ರ ಮೇಲೆ ಆಡಬೇಕು ಅಂತ ಭಾಳ ಅಂದರೆ ಭಾಳ ಆಸೆ ಇದೆ ಇವಾಗಲೂ ಕೂಡ. ಬಿಡಲ್ಲ ಯಾರು ಅಲ್ಲೋದ್ರು, ಬಟ್ ಆಡಬೇಕು ಅಂತ ಭಾಳ ಆಸೆ ಐತೆ. ಹೌದು, ಕಾರಣ ಹಿಂಗೆ ಅದ್ರ ಮೇಲೆ ಆಡಬೇಕು ಅಂತ ಭಾಳ ಆಸೆ ಐತಲ್ಲ. ನಿಜ ಇಲ್ಲ, ನನಗೈತೆ. ಹಾಂ ಕೊಡು ಮತ್ತೆ ದುಡ್ಡು, ಆಡ್ತೀನಿ ಕೊಡು. ನಿಜ ಅವ್ವ ಇಲ್ಲೆಲ್ಲ ಕಪ್ಸು ಅದು ಇದೆಲ್ಲ ಇದೆ ನೋಡಿ. ಇಲ್ಲಿ ಪಿಗ್ಗಿ ಬ್ಯಾಂಕ್ಸ್ ಎಲ್ಲ ಇದ್ದಾವೆ ನೋಡಿ, ಇಲ್ಲಿ ಈ ಥರ. ಅಲ್ಲಿ ಥಾರ್ ರಾಕ್ಸ್ದು ಕೂಡ ಇದೆ ಪಿಗ್ಗಿ ಬ್ಯಾಂಕ್. ಗೈಸ್ ಇಲ್ಲೆಲ್ಲ ಆಲ್ಮೋಸ್ಟ್ ಡೆಕೋರೇಟಿವ್ ಐಟಮ್ಸೇ ಇರೋದು. ಮನೆಗೆ ಏನು ಡೆಕೋರೇಟ್ ಮಾಡ್ತೀರ ನೋಡಿ ಅದರದ್ದು. ನೋಡಿದೆ ನೀನು ಆ ಥರದವೆಲ್ಲ ಹಂಗೆ ಕಂಡುಬಿಡ್ತಾವಲ್ಲ ನಿನಗೆ. ಗೈಸ್ ಇಲ್ಲೆಲ್ಲ ಹುಡುಗಿರ ಐಟಮ್ಮು. ಇಲ್ಲಿ ಈ ಕಡೆ ಅಡುಗೆ ಐಟಮ್ ಇದೆಲ್ಲ. ಗೈಸ್ ಇಲ್ಲೆಲ್ಲ ಮೇಕಪ್ ಐಟಮ್ಗಳಿದೆ. ಇಲ್ಲಿ ಬಟ್ಟೆಗಳು ಕಾಟನ್, ಐ ಥಿಂಕ್ ಇದು ಹುಡುಗಿರ ಬಟ್ಟೆಗಳು. ಇಲ್ಲಿಂದ ಹಸಿದ ಬಟ್ಟೆಗಳು, ಬೆಡ್ಶೀಟ್ಸ್ಗಳು, ಸೋಫಾ ಕವರ್ಸ್ಗಳು ಎಲ್ಲ ಇಲ್ಲೇ ಇದಾವೆ. ಡ್ರೈ ಫ್ರೂಟ್ಸ್ ಇದೆ ಇಲ್ಲಿ, ಸ್ಲಿಪ್ಪರ್ಸು, ಇಲ್ಲಿ ಕಿಚನ್ ಆಕ್ಸೆಸರೀಸು, ಅಲ್ಲಿ ಏನೇನೋ ಬೇರೆ ಬೇರೆದೆಲ್ಲ ಇದೆ ಗೈಸ್. ಸ್ನ್ಯಾಕ್ಸ್ ಇದೆ ಇಲ್ಲಿ, ಡೆನಿಮ್ದು ಪೂರ್ತಿ ಸಣ್ಣ ಮಕ್ಕಳದು. ಇಲ್ಲಿ ಇದೇನು ಹುಡುಗಿರಿದ್ದು ಪರ್ಸ್ಗಳು ಅದೆಲ್ಲ. ಇದು ಅಷ್ಟೇ ಹುಡುಗಿರ್ ಶಾಪು ಗೈಸ್. ಎಲ್ಲ ಆಲ್ಮೋಸ್ಟ್ ಇಲ್ಲಿ ಮಾಡೋದೆಲ್ಲ ಬರೀ ಹುಡುಗಿರ್ಗೆ ಅಂತ. ಎಲ್ಲ ಉಪ್ಪಿನಕಾಯಿ ಎಲ್ಲ ಇದೆ. ಮಮ್ಮಿ ನಿಂಗೆ ಯಾವ್ದು ಬೇಕು ಒಳ್ಳೆ ಅದು ನಾನು ಕೊಡಿಸ್ತೀನಿ, ಬಟ್ ದುಡ್ಡು ಮಾತ್ರ ನೀನೇ ಕೊಡ್ಬೇಕಷ್ಟೆ. ಕೊಡ್ತೀಯಾ? ನನ್ನ ಹತ್ರ ದುಡ್ಡಿಲ್ಲ, ಯಾವ್ದು ಬೇಕೋ ಅದು, ಬಟ್ ದುಡ್ಡು ಮಾತ್ರ ನೀನೇ ಕೊಡಷ್ಟೆ. ಈ ವಾಚ್ ಚೆನ್ನಾಗಿ ಬೇಕಿರ್ತಾರ. ಏನು ಫೇಕ್ ಅದು ವಾಚ್, ಫೇಕ್ ಅದು ವಾಚ್. ಏನು ಹಂಗಂತ ಬಂದರೆ ಒರಿಜಿನಲ್, ಅದು ಹ್ಯಾಸಿ ಅಂತ ಬಂದರೆ ಒರಿಜಿನಲ್ಲ. ಕೇಳಪ್ಪ ಅವನು, ಕೇಳಪ್ಪ ಆಯ್ತು, ಕೇಳು ಮತ್ತೆ. ಹೌದಾ, ಸರಿ ಆಯ್ತು. ನೋಡಿ ಇದು ಚೆನ್ನಾಗಿತ್ತು ನೋಡಿ, ನಿನಗೆ ಪಿಂಕ್ ಕಲರ್ ಚೆನ್ನಾಗಿತ್ತು ನೋಡಿ. ಅದು ಬಾಯ್ಸ್ ವಾಚ್ ಹೋಗ್ಲಿ, ನಾನು ನಿನಗೆ ಹೇಳ್ತಿರೋದು ಗರ್ಲ್ಸ್ ವಾಚು ನೋಡಿ. ಚೆನ್ನಾಗಿತ್ತು ನೋಡಿ, ನೀನು ಬೇಕಿದ್ರೆ ತಗ. ಏನು ಮಾಡ್ತೀಯಾ? ಪೆಟ್ಗಳು ನೋಡಿ ಗಾಯ್ಸ್ ಎಷ್ಟು. ವಾವ್, ನೋಡ್ತಾರೆ ಏನು ತೊಗೊಳೋದು ಅಂತ. ನಾನು ಮತ್ತು ನನ್ನ ತಮ್ಮ ತಗೊಂಡು ಆರಾಮಾಗಿ ಕಾರ್ಪೆಟ್ ಮೇಲೆ ಆರಾಮಾಗಿ ಕುತ್ಕೊಂಡಿದ್ವಿ. ಇದು ಆ್ಯಕ್ಚುಲಿ ಸೇಲ್ ಮಾಡೋ ಕಾರ್ಪೆಟ್ ಮೇಲೆ ಆರಾಮಾಗಿ ಕುತ್ಕೊಂಡಿದ್ವಿ. ಪಾಪ ಅಣ್ಣ ಸುಮ್ಮನೆ ಇದ್ದಾರೆ, ಏನು ಮಾತಾಡಿಲ್ಲ. ಯಾವಾಗ ಬೈತಾರೋ ಗೊತ್ತಿಲ್ಲ ನೋಡ್ಬಿಟ್ಟು. ಪಾಪ ಅವ್ರೇನೋ ಕೆಲಸ ಮಾಡ್ತವ್ರಲ್ಲಿ, ನಾವು ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡ್ತಾಯಿದ್ವಿ. ಹೋಗಿದ್ವಲ್ಲ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಎಕ್ಸಿಬಿಷನ್ ಅಂತ. ಏನ್ ಗೈಸ್ ಅಲ್ಲಿ ಏನು ಇರ್ಲಿಲ್ಲ ಆಲ್ಮೋಸ್ಟ್. ನಾನಂತೂ ರೆಕಮೆಂಡ್ ಮಾಡಲ್ಲ, ಹೋಗ್ಬೇಡ್ರಿ ಯಾರು. ಏನು ಇರ್ಲಿಲ್ಲ ಆಲ್ಮೋಸ್ಟ್ ಅಲ್ಲ ಮಮ್ಮಿ.
ಹೋದ್ವಿ ಸುಮ್ನೆ ಅದು ಇದು ನೋಡಿದ್ವಿ. ನಾನ್ ನಿಮ್ಗೆ ತೋರ್ಸಿದ್ನಲ್ಲ ಅಷ್ಟೇ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಆ, ಅದಕ್ಕೆ ಅದು ಅವರೆಕಾಳು ಮೇಳ ಕೂಡ ನಾಳೆ ಇರೋದು. ನಾವು ಡೇಟ್ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅವರೆಕಾಳು ಮೇಳ ಕೂಡ ನಾಳೆ ಇರೋದು. ಸೊ ನಾಳೆ ಹೋಗ್ಬೇಕು. ನಾಳೆ ಹೋಗೋಣ, ಗೊತ್ತಿಲ್ಲ ಏನ್ ಮಾಡೋದು ಗೊತ್ತಿಲ್ಲ. ನಾಳೆ ಟೈಮ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ನಾಳೆ ಹೋಗೋದು ಗೈಸ್. ಗೈಸ್ ಇದು ನೆಕ್ಸ್ಟ್ ಡೇ. ನಿನ್ನೆ ಹೋಗಿದ್ವಿ ಅವರೆಕಾಳು ಮೇಳ ನೋಡೋಣ ಅಂತ, ಬಟ್ ನಿನ್ನೆ ಇರಲಿಲ್ಲ ಅದು. ಅಮ್ಮ ಮಿಸ್ಸಾಗಿ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ಇವತ್ತಿದೆ 2, 3, 4 ಅಲ್ವಾ? 2, 3, 4 ಅಷ್ಟೇ ಗೈಸ್. ನಾವು ನಿನ್ನೆ ಹೋಗಿದ್ವಿ, 1ಗೆ ಹೋಗಿದ್ವಿ. ಸೊ ಇವಾಗ ಹೋಗೋಣ, ಚೆಕ್ ಮಾಡೋಣ ಬನ್ನಿ ಹೇಗಿರುತ್ತೆ. ಗಾಯ್ಸ್ ನಾವು ಹೋದ ತಕ್ಷಣ ನೋಡಿದ್ರೆ ಅಷ್ಟು ಜನ, ನಾವಂತೂ ನೋಡಿ ಶಾಕ್ ಆಯಿತು, ಏನು ಇಷ್ಟು ಜನ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಇಲ್ಲೇನೋ ಸೇಲ್ ಇದೆ ಅಂದ್ಬಿಟ್ಟು. ಸೊ ಬಾತ್ರೂಮ್ ಆಕ್ಸೆಸರೀಸ್ ಆಗಲಿ, ಮತ್ತು ಕಿಚನ್ ಆಕ್ಸೆಸರೀಸ್ ಆಗಲಿ, ನೈಟ್ ಪ್ಯಾಂಟು ಮತ್ತು ಬಟ್ಟೆಗಳು ಭಾಳ ಇದ್ವು, ಮತ್ತು ಬುಕ್ಸು, ಮತ್ತು ಕಂಬಳಿ, ಅದೇ ಹೊದ್ಕೋತಾರಲ್ಲ ಗೈಸ್, ಕಂಬಳಿ ಅದು ಇದೆಲ್ಲ ಭಾಳ ಅಂದರೆ ಭಾಳ ಸೇಲ್ ಮಾಡ್ತಾಯಿದ್ರು. ರಿಯಲ್ ಅವರೆಕಾಳು ಮೇಳ ಪಕ್ಕದಲ್ಲೇ ಇತ್ತು, ನಮ್ಮ ಲೆಫ್ಟ್ ಸೈಡಲ್ಲಿತ್ತು. ಸೊ ಕಾಣಿಸ್ತಾ ಇದೆ ನೋಡಿ ಗೈಸ್, ಇದೆ ಇಲ್ಲಿ ರಿಯಲ್ ಅವರೆಕಾಳು ಮೇಳ ಇದ್ದಿದ್ದು. ಇಲ್ಲೇ ಎಲ್ಲ ಡಿಶಸ್ ಮಾಡ್ತಿತ್ತು ಗೈಸ್. ನೀವು ಏನೇನು ತೊಗೊಂಡ್ರು ಎಲ್ಲ 60 ರುಪೀಸು. ಇಲ್ಲೇ ಮೆನ್ಯೂ ಇದೆ ನೋಡ್ಬಿಟ್ಟು ನೋಡಿ, ಏನೇನು ತೊಗೊಂಡ್ರು ಎಲ್ಲ 60 ರುಪೀಸು. ನಾನು ಹಾಗೆ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ದೆ. ಸೊ ನೀವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ. ಎಲ್ಲರೂ ಹೋಗಿ ಟೋಕನ್ ತೊಗೊತಾ ಇದ್ರು ಫುಡ್ಗೆ. ಮತ್ತು ಇನ್ನೊಂದು ಗೈಸ್, ನೀವೇನೇ ಐಟಮ್ ತೊಗೊಂಡ್ರೆ ಎಲ್ಲ 100, 50, 10 ರುಪೀಸು, ಏನೇ ಅಂದರೆ 150 ಮೇಲೆ ಯಾವುದು ಐಟಮ್ ಇಲ್ಲ ಗೈಸ್ ಅಲ್ಲಿ. ಸೊ ಮೆನ್ಯೂ ನೋಡಿ ಗೈಸ್, ಎಲ್ಲ 60, 50, 80, 40 ಆ ರೇಂಜಲ್ಲೇ ಎಲ್ಲ ಇತ್ತು ಗೈಸ್. ಆಲ್ಮೋಸ್ಟ್ 100 ಮೇಲೆ ಯಾವುದೂ ಇರಲಿಲ್ಲ ಗೈಸ್. ನೋಡಿ ಟೋಕನ್ ತೊಗೊಳಕ್ಕೆ ಎಷ್ಟು ರಶ್ ಇದೆ. ನಾವು ತೊಗೊಂಡಿದ್ದು ಫಸ್ಟು ಮಸಾಲ ಪೂರಿ ತೊಗೊಂಡ್ವಿ, ಹಾಗೆ ಒಂದು ವಡಾ ಮತ್ತು ಪಾನಿಪೂರಿ. ಇಲ್ಲಿ ಈ ಕಡೆ ಇರೋ ಪಾನಿಪುರಿ, ಆ ಕಡೆ ಇರೋ ಮಸಾಲ ಪೂರಿ. ಆಮೇಲೆ ತಾಳಿಪಟ್ಟು ಕೂಡ ಚೆನ್ನಾಗಿತ್ತು ಗೈಸ್. ನಾವೆಲ್ಲ ಡಿಶ್ ತಿಂದಿದ್ದು ಎಲ್ಲ ಕೂಡ ಚೆನ್ನಾಗಿತ್ತು. ಮಸಾಲ ಪೂರಿಯಲ್ಲಿ ಸ್ವಲ್ಪ ಮಸಾಲೆ ಜಾಸ್ತಿ ಆಗಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಡಿಶ್ ಕೂಡ ಚೆನ್ನಾಗಿತ್ತು, ಕ್ಲೀನಾಗಿದೆ. ಎಲ್ಲ ನೀಟಾಗಿ ಮಾಡ್ತಾಯಿದ್ರು, ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಚೆನ್ನಾಗಿದೆ ಗೈಸ್, ಎಲ್ಲರೂ ಹೋಗ್ಬೋದು ಆರಾಮಾಗಿ. ಏನೇನು ಶಾಪಿಂಗ್ ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. ಎಲ್ಲ ಯಾರಾದರೂ ಏನಾದರೂ ಫುಡ್ ಟೇಸ್ಟ್ ಮಾಡಬೇಕು ಅಂದರೆ ಫುಡ್ ಕೂಡ ಟೇಸ್ಟ್ ಮಾಡ್ಬೋದು. ಎಲ್ಲ ಅವರೆಕಾಳಿಂದನೇ ಮಾಡಿರೋದು, ಎಲ್ಲ ಚೆನ್ನಾಗಿದೆ. ಸೊ ಲಾಸ್ಟಿಗೆ ನಾವು ಬಂದಿದ್ದು ಐಸ್ ಕ್ರೀಮ್ ತಿನ್ನೋದಕ್ಕೆ. ಇಲ್ಲಿ ನಾವು ಡಿಫ್ರೆಂಟ್ ಐಸ್ ಕ್ರೀಮ್ನ ನೋಡಿದ್ವಿ. ಬಿರಿಯಾನಿ ಐಸ್ ಕ್ರೀಮ್ ಅಂತೆ, ಗ್ರೀನ್ ಚಿಲ್ಲಿ ಐಸ್ ಕ್ರೀಮ್ ಅಂತೆ, ಜಿಂಜರ್ ಐಸ್ ಕ್ರೀಮ್ ಅಂತೆ. ಸೊ ನಾನು ಟ್ರೈ ಮಾಡಿದೆ ನೋಡೋಣ ಬಿರಿಯಾನಿ ಐಸ್ ಕ್ರೀಮ್ ಹೇಗಿರುತ್ತೆ ಅಂತ. ಸೊ ಅದು ಮಾತ್ರ ಒಂಥರ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿಲ್ಲ, 50-50. ಅಂಕಲ್ ತಿಂದರು ಅದನ್ನು. ಸೊ ನಾನು ತೊಗೊಂಡಿದ್ದು ಟಿಂಡರ್ ಕೊಕೊನೆಟ್ ಐಸ್ ಕ್ರೀಮ್. ಅದು ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಎಳ್ನೀರ್ದು ಕಾಯಿ ಇರುತ್ತಲ್ವ ಗೈಸ್, ಅದರಿಂದ ಮಾಡಿದ್ದು. ಸೊ ಭಾಳ ಅಂದರೆ ಭಾಳ ಚೆನ್ನಾಗಿತ್ತು. ಅಂಕಲ್ ತೋರಿಸಿ, ಅದು ಬಿರಿಯಾನಿ ಐಸ್ ಕ್ರೀಮ್, ಬಿರಿಯಾನಿ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ರಿವ್ಯೂ ಹೇಳಿ. ಚಪಾತಿ ಕೊಟ್ಟಿಲ್ಲ ನಿಮಗೆ? ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇದು ನೆಕ್ಸ್ಟ್ ಡೇ. ಸೊ ಇವಾಗಿನ ಬೆಳಗ್ಗೆ ಎದ್ಬಿಟ್ಟು ಹೋಟ್ಲಿಗೆ ಹೋಗಿದ್ದೆ. ಯಾರು ಹೇಳಿಲ್ಲ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ತಿಂಡಿ ತಿನ್ಕೊಂಬಂದೆ. ಅಪ್ಪ ತಿಂಡಿ ತಂದುಕೊಟ್ಟಿದ್ರು, ಇಡ್ಲಿ ವಡೆ ತಿಂದಿದ್ದಾಯಿತು. ಸೊ ಮನೆಗೆ ಅಮ್ಮ ಮತ್ತು ನಾನು ಅಷ್ಟೇ ಇರೋದು, ಬಿಕಾಸ್ ಕರ್ಣದ್ದು ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗಿದ್ದಾನೆ. ಅಮ್ಮ ಒಳಗಡೆ ಅಡುಗೆ ಮಾಡ್ತಿದ್ದಾರೆ, ಪಪ್ಪ ಹೋಟ್ಲಲ್ಲಿದ್ದಾರೆ. ಬನ್ನಿ ಗೈಸ್, ಏನಾಗುತ್ತೆ ನೋಡೋಣ. ಮಮ್ಮಿ ತರಕಾರಿ ಸಾರು. ಫೋನ್ ಯಾಕಲ್ಲಿ ಇಟ್ಕೊಂಡಿದ್ಯಾ? ಏನು ಹೋಟೆಲ್ ನೋಡ್ತೀಯ? ಗೈಸ್ ನಾವು ಇದರಲ್ಲೇ ನೋಡ್ಬೋದು, ಕ್ಯಾಮ್ರಾ ಅಲ್ಲಿ ಫಿಕ್ಸ್ ಆಗಿದಲ್ವಾ ಹೋಟೆಲಲ್ಲಿ, ಇಲ್ಲಿಂದಲೇ ನೋಡ್ಬೋದು ಅಲ್ಲಿ ಏನೇನು ನಡೀತಿದೆ, ಏನೇನು ಆಗ್ತಿದೆ ಅಂತ. ರಶ್ ಆಯ್ತಾ? ಹಂಗೆ ಇದೆ. ಆಯ್ತು, ಇದು ಮಾಡ್ಕೊ. ಗೈಸ್ ಇವಾಗ ಏನು ಮಾಡೋದು ಏನು ಗೊತ್ತಾಗ್ತಾ ಇಲ್ಲ. ಊಟ ಬೇಡ, ಇವಾಗ ಇಡ್ಲಿ ವಡೆ ತಿನ್ಕೊಂಡ್ಬಂದಿದ್ದೀನಿ ಜಸ್ಟು. ಗೈಸ್ ಮನೆಗೆ ತಿಂಡಿ ಮಾಡಿದ್ರು. ನಾನು ಹೋಟ್ಲಿಗೆ ಹೋಗಿದ್ದೆ, ಹೋಟ್ಲಲ್ಲಿ ಯಾರೂ ಇಲ್ಲ ಅಂತ. ಸೊ ಅಪ್ಪ ಅಲ್ಲೇ ಇಡ್ಲಿ ವಡೆ ತಂದುಕೊಟ್ಟಿದ್ರು, ಇಡ್ಲಿ ವಡೆ ತಿಂದೆ. ಇವತ್ತು ಕಾಲೇಜ್ ಬೇರೆ ಇಲ್ಲ, ನಮ್ಮದೇನು ಬೇರೆ ಸೀನಿಯರ್ಸ್ ಎಕ್ಸಾಮ್ ಇದೆ ಅಂದ್ಬಿಟ್ಟು ಕಾಲೇಜ್ ಕೂಡ 7th ಇಲ್ಲ ಕಾಲೇಜು. ಇವತ್ತು 2ನೇ ತಾರೀಕು, 7th ಇಲ್ಲ ಕಾಲೇಜು. ಸೊ ಏನು ಮಾಡೋದು, ಇನ್ನು 3, 4, 5, 6, 7 ಇನ್ನು 5 ಡೇಸ್ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಗೈಸ್. ಸೊ ನೋಡೋಣ ಬನ್ನಿ, ಏನೇನಾಗುತ್ತೆ, ಏನೇನು ಮಾಡ್ತೀನಿ ನೋಡೋಣ ಬನ್ನಿ ಗೈಸ್. ನಮ್ಮ ಕಾಲೇಜು
ಇವತ್ತು 2ನೇ ತಾರೀಕು, ಐ ಮೀನ್ ಇವತ್ತು ಡೇಟ್ ಬಂದು 2. ಸೊ 7ನೇ ತಾರೀಕಿಗೂ ರಜಾ ಇದೆ. 5 ದಿವಸ ರಜಾ. ಏನು ಸೀನಿಯರ್ಸ್ಗೆ ಎಕ್ಸಾಮ್ ಇದೆ ಗೈಸ್, ಅದಕ್ಕೋಸ್ಕರ ರಜಾ ಕೊಟ್ಟಿದ್ದಾರೆ ನಮಗೆ. ಇನ್ನು 5 ದಿನ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ. ಬನ್ನಿ ಗೈಸ್, ಏನೇನಾಗುತ್ತೆ ನೋಡೋಣ. ಅದು ಏನೇನು ಕಂಟೆಂಟ್ ಕೊಡ್ತೀನಿ ನಿಮಗೆ ನೋಡೋಣ. ಸೊ ಇವಾಗ ಏನು ಮಾಡೋದು ಏನು ಗೊತ್ತಾಗ್ತಾ ಇಲ್ಲ, ಹಂಗೆ ಜಸ್ಟ್ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಗೈಸ್ ಇವಾಗ ನಮ್ಮ ಮನೆಗೆ ಬಂದಿದ್ದೀನಿ, ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡೆ. ಸೊ ಊಟ ಮಾಡಬೇಕು ಅಂತ ಮನೆಗೆ ಬಂದಿದ್ದೀನಿ. ಸೊ ಅಮ್ಮ ಏನು ಮಾಡಿದ್ದಾರೆ ಗೊತ್ತಿಲ್ಲ ಊಟಕ್ಕೆ. ಓಹ್ ಬನ್ನಿ ಇವಾಗ ಊಟ ಮಾಡೋಣ. ಊಟ ಮಾಡಿ ಮತ್ತೆ ಹೋಟ್ಲಿಗೆ ಹೋಗ್ಬೇಕು ಗೈಸ್. ಮಾಮ ಇಲ್ವಲ್ಲ, ಮಾಮ ಊರಿಗೆ ಹೋಗಿದ್ದಾರೆ ಏನೋ ಕೆಲಸಕ್ಕೆ ಅಂತ, ತೋಟದೇನೋ ಕೆಲಸಕ್ಕೆ ಅಂತ ಊರಿಗೆ ಹೋಗಿದ್ದಾರೆ. ಸೊ ಹೋಟ್ಲಲ್ಲಿ ಎಷ್ಟು ಜನ ಯಾರೂ ಇಲ್ಲ, ಕ್ಯಾಶಲ್ಲಿ ಯಾರೂ ಇಲ್ಲ. ಸೊ ನಾನೇ ಹೋಗ್ಬೇಕು ಹೋಟ್ಲಿಗೆ. ಸೊ ಇವಾಗ ಊಟ ಮಾಡೋಣ. ಊಟ ಮಾಡಿ ಹೋಗೋಣ. ಅನ್ನ ಸಾರಿದೆ, ಜೊತೆಗೆ ಟೊಮೆಟೊ ಬಾತ್ ಇದೆ, ಮೊಸರು ಬಜ್ಜಿ ಇದೆ. ನೋಡೋಣ ಅದೇನು ತಿಂತೀನಿ ಅಂತ. ಅನ್ನ ಸಾರನ್ನೇನು ತಿನ್ನಲ್ಲ, ಟೊಮೆಟೊ ಬಾತ್ ತಿಂತೀನಿ. ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ ಗೈಸ್. ಇಲ್ಲಿ ಟೊಮೆಟೊ ಬಾತ್ ಇದೆ, ಜೊತೆಗೆ ಮೊಸರು ಬಜ್ಜಿ ಇದೆ. ನಿಮಗೆ ತಿಂದಾದ್ಮೇಲೆ ಸಿಗ್ತೀನಿ ಗೈಸ್. ಬನ್ನಿ ಹೋಗೋಣ. ಹೊಟ್ಟೆ ಹಶ್ವಾಗಿದೆ ಗೈಸ್. ಸೊ ತಿಂದು ನಿಮಗೆ ಆಮೇಲೆ ಸಿಗ್ತೀನಿ. ಬಾಯ್. ಓಕೆ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ. ಸೊ ಅಮ್ಮ ಇವತ್ತು ಚಂದ್ರಗ್ರಹಣ ಅಲ್ವಾ, ಸೊ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹನುಮಾನ್ಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಪೂಜೆ ಕೂಡ ಆಯಿತು, ಅಮ್ಮ ಪೂಜೆ ಮಾಡಿದ್ರು. ಸೊ ಇವಾಗ ಹೋಗಿ ಬರೋಣ ದೇವಸ್ಥಾನಕ್ಕೆ. ಎತ್ತಿಗೆ ರಶ್ ಇರುತ್ತಲ್ಲ ಭಾಳ, ರಶ್ ಇರುತ್ತೆ ಗೈಸ್. ಅಂದರೂ ಹೋಗಿ ಬರೋಣ. ಬನ್ನಿ ನೋಡೋಣ ಏನಾಗುತ್ತೆ. ಬರ್ತೀಯಾ ನೀನು? ಬರ್ತೀಯಾ? ಹಾಂ ಗೈಸ್, ಇವನು ಇವಾಗಿನ ಟ್ಯೂಷನಿಂದ ಬಂದ. ಬರ್ತೀಯಾ? ಸರಿ ಆಯ್ತು, ಮುಖ ತೊಗೊಂಬಿಡ. ಮುಖ ಕಾಲು ಕೈ ಎಲ್ಲ ತೊಗೊಂಡು ಹೋಗ, ಸಾಕು ಹೋಗ. ಓಕೆ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಅಮ್ಮ ಮತ್ತು ತಮ್ಮ ಅಲ್ಲಿ ಹೋಗ್ತಿದ್ದಾರೆ ಇಬ್ಬರು. ಸೊ ಇವಾಗ ಹೋಗೋಣ. ಹಾಯ್, ಇವಾಗ ಹೋಗೋಣ ಬನ್ನಿ. ಮಮ್ಮಿ ದೇವಿ ದೇವಸ್ಥಾನಕ್ಕೆ ಹೋಗೋದ, ಅಲ್ಲಿ ಬರ್ಗಮ್ಮ ದೇವಸ್ಥಾನ ನೋಡೋಣ ಬನ್ನಿ ಗೈಸ್. ಅಲ್ಲೂ ಹೋಗೋಣ, ಸ್ವಲ್ಪ ಆಶೀರ್ವಾದ ತಗೊಂಡ್ಬರೋಣ. ಬರೆಗೇರಿ ಆಂಜನೇಯ ನಮೋ. ಈಗ ಇವಾಗಿನ ದೇವಸ್ಥಾನದಿಂದ ಬಂದು ಚೆನ್ನಾಗಿ ದರ್ಶನ ಆಯಿತು. ಅಷ್ಟು ಭಾಳ ರಶ್ ಇರಲಿಲ್ಲ, ಹೇಳಬೇಕು ಅಂದರೆ. ನಾವು ಅಷ್ಟು ಭಾಳ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಅಷ್ಟು ರಶ್ಶೇ ಇಲ್ಲ ಗೈಸ್, ಅಷ್ಟು ಅಂತಲ್ಲ, ರಶ್ಶೇ ಇಲ್ಲ. ಸೊ ಆರಾಮಾಗಿ 2 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಊಟ ಮಾಡಿ ಮಲ್ಕೊಳೋದು ಅಷ್ಟೇ ಗೈಸ್, ಏನಿಲ್ಲ. ಊಟ ಮಾಡಿ ಓಕೆ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಸೊ ಇನ್ನೂ ಏನಾದರೂ ನನ್ನ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಪಕ್ಕ ಅದನ್ನು ಸರಿ ಮಾಡ್ಕೋತೀನಿ. ಸೊ ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಗುಡ್ ನೈಟ್.